ಕಾಲೇಜಲ್ಲಿ ಫೆಸ್ಟ್ ಇದೆ, ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಫುಲ್ ರೆಡಿ ಆಗಿ ಯಾವುದಾದ್ರೂ ಕಾಲೇಜ್ಗೆ ಹೋಗ್ತೀನಿ ಗೈಸ್. ಸೊ ಇವತ್ತು ಡೇ ಹೋಗುತ್ತೆ ಅಂತ ಆ್ಯಕ್ಚುಲಿ ನೋಡ್ತಾ ಇದ್ದಾರೆ. ಸೊ ಮನೆಯಿಂದಲೇ ರೆಡಿ ಆಗಿತ್ತು ಕಾಲೇಜ್ ಬಂದು ರೀಚ್ ಆದೆ. ಎಲ್ಲರೂ ನೋಡ್ತಾರೆ ಅಂತ ಹೇಳ್ಬಿಟ್ಟು ತಲೆ ಮುಗಿಸ್ಕೊಂಡು ಬರ್ತಾ ಇದ್ದೆ. ಫೈನಲಿ ನಮ್ಮ ಫ್ರೆಂಡ್ಸ್ನ ಕಂಡಿಡ್ದು ಇವಾಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಫುಲ್ ಡ್ಯಾನ್ಸ್ ಗ್ರೂಪ್ ಹತ್ರ ಹೋಗಿ ಜಾಯ್ನ್ ಆದಮೇಲೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಗೈಸ್. ಇಲ್ಲಾಂದರೆ ನಾನು ಒಬ್ಬಳೇ ರೆಡಿ ಆಗ್ತಿರ್ಗೋ ಥರ ಇರುತ್ತೆ. ಇವಳು ಯಾಕೊಂಡು ನಗೀತಿದ್ದಾಳೆ, ಚೆನ್ನಾಗಿದ್ದೀರಾ ಇಲ್ವಾ? ಓಕೆ, ಹೋಗಿ ಪರ್ಫಾರ್ಮ್ ಮಾಡಿ ಬರೋಣ. ಗೈಸ್ ಪರ್ಫಾರ್ಮೆನ್ಸ್ ಎಲ್ಲ ಆಯ್ತು. ದಿಸ್ ಗರ್ಲ್ ಲಾಫಿಂಗ್ ಗೈಸ್. ವಿಡಿಯೋ ತಕ್ಕೊಡು ಅಂದ್ರೆ ನಾನು ವಿಡಿಯೋ ಮಾಡೋದು ನೋಡಿ ನಗೀತಾ ಇದ್ದಾಳೆ ನೋಡಿ ಗೈಸ್. ಕಾಮಿಡಿ ಬರ್ತಿದ್ದಾರೆ ಅವ್ರಿಗೆ ನಾನು ಕೊಡೋ ಪೋಸ್ಗಳು ನೋಡಿದ್ರೆ ನಗು ಬರ್ತೈತೆ ಅಂತ ಗೈಸ್. ಎಷ್ಟು ಚೆನ್ನಾಗಿ ಹಿಡ್ಕೊಂಡು ಓಡ್ತಾಳೆ. ಪರವಾಗಿಲ್ಲ, ಫ್ರೆಂಡ್ಸ್ನ ಹ್ಯಾಪಿಯಾಗಿ ಇಟ್ಕೊಂಡಿದ್ದೀನಿ. ಓಕೆ ಗೈಸ್, ಇವಾಗ ಡ್ರೆಸ್ ಚೇಂಜ್, ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು, ಕಾಸ್ಟ್ಯೂಮ್ ಎಲ್ಲ ಬ್ಯಾಗ್ ಹಾಕೊಂಡು, ಇಷ್ಟು ದೊಡ್ಡ ಬ್ಯಾಗ್ನ ಇಬ್ರು ತಗಲಾಕೊಂಡು ಹೋಗಿ ಡಿಪಾರ್ಟ್ಮೆಂಟ್ ಅಲ್ಲಿ ರಿಫ್ರೆಶ್ಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳೋಣ. I told if you want tomorrow there is some event, no? Which one? Tomorrow maths department or something. Yes, yeah. I told ma'am if you want you call this team only. We are ready anyways. ಓಕೆ ಗೈಸ್, ಇಷ್ಟೊತ್ತು ಮ್ಯಾಮ್ ಫುಲ್ಲು ನಮಗೆ ಒಳ್ಳೇದಾಗಿ ಹೇಳ್ತಾ ಇದ್ರು. ಸೊ ಇವಾಗ ಬಂದ್ಬಿಟ್ಟು ರಿಫ್ರೆಶ್ಮೆಂಟ್ ಕೈ ಕೊಟ್ಟಿದ್ದಾರೆ ನಮ್ಮ ಡ್ಯಾನ್ಸ್ ಟೀಮ್ ಕೊಡಿ ಅಂತ. ಸೊ ಕೊಟ್ಬಿಟ್ಟು ಬರೋಣ. ಇಲ್ಲಿ ಒಬ್ರು ಸಿಕ್ಕಿದ್ರು. ಓಕೆ ಗೈಸ್, ಕೆಲಸ ಮಾಡಿ ಅಂತ ಕುಂತಿದ್ದಾರೆ ಇಬ್ಬರು. ನಾನು ಕೆಲಸ ಮಾಡಿದ್ರೆ ಸುಮ್ಮನೆ ಕುತ್ಕೊಂಡು ತಿಂತಾ ಇದ್ದಾರೆ ಗೈಸ್. ನೀವು ನೋಡಿದ್ರಾ? ಅಷ್ಟು ಕಷ್ಟಪಟ್ಟು ನೀರು ಕುಡ್ದಿರ ಅಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಓಕೆ ಗೈಸ್, ಇವಾಗ ಬಂದ್ಬಿಟ್ಟು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಬ್ಲಡ್ ಕೊಡೋಕೆ ಹೋಗ್ತಾ ಇದ್ದೀವಿ. ಬ್ಲಡ್ ಕೊಡೋಕ್ಕೆ ಬ್ಲಡ್ ಕೊಟ್ಬಿಟ್ಟು ಬಂದು ಮತ್ತೆ ಆಚೆ ಹೋಗ್ಬೇಕು ಗೈಸ್. ವಾಲಂಟಿಯರ್ ಆಚೆನೂ ಹೋಗಕ್ಕೆ ಬಿಡ್ತಾ ಇಲ್ಲ. ಸೊ ಇವಾಗ ಬ್ಲಡ್ ಕೊಟ್ಬಿಟ್ಟು ವಿಲ್ಸಿ ನೆಕ್ಸ್ಟ್ ಇಲ್ಲೇ ಸುತ್ತೋದಾ ಆಚೆ ಹೋಗಿ ಸುತ್ತೋದಾ ಅಂತ. ನೋಡ್ತಾನೆ ಇದೆ ಬಂದಾಗಿಂದ ಕನ್ನಡ ಡಿಪಾರ್ಟ್ಮೆಂಟ್ ಸಿಎಸ್ ಮ್ಯಾಥ್ಸ್ ತಿಂಗಳ 4 ಸರಿ ಫೆಸ್ಟ್ ಇರುತ್ತೆ. ವಾರವಿಡೀ ರಜೆ ಫೆಸ್ಟ್ ತಿಂಗಳ 4 ಸತಿ ಅಲ್ಲ. ಜಾಲಿ ಜಾಲಿ ಇದೆ ಕಾಲೇಜ್. ಆದ್ರೆ ಇವಾಗ ಯಾವ ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ ಮಾತ್ರ ಎಂಜಾಯ್ ಮಾಡ್ತಾರೆ. ಮಿಕ್ಕಿರೋರೆಲ್ಲ ಕ್ಲಾಸ್ ಫ್ರೆಂಡ್ಸ್ ಮಾತ್ರ. ಮನೆ ಸ್ಯಾಮ್ಸಂಗ್ ಬಂದಾಗೆಲ್ಲ ಫುಲ್ ಜೋಶು. ಚೆನ್ನಾಗಿತ್ತಾ?